ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಬಿಂದು ನಿರಂಜನ್. ಇದು ಬಂದ್ಬಿಟ್ಟು ಸಂಡೇ ನಾವು ಕಾಂತಾರ ಫಿಲ್ಮಿಗೆ ಹೋಗಿದ್ವಿ. ನಮ್ಮ ಜೊತೆಗೆ ಅಣ್ಣ ಅದಕ್ಕೆ ಕೂಡ ಬಂದಿದ್ರು. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗಿದ್ದು ತುಂಬಾ ಖುಷಿ ಆಯಿತು. ಈ ವ್ಲಾಗಲ್ಲಿ ಸಂಡೇಯಿಂದ ಟ್ಯೂಸ್ಡೇ ಬಿಟ್ವೀನ್ ನಾವೇನೇನು ಮಾಡಿದ್ವಿ ಅದು ಮಾತ್ರ ಇದೆ. ಸೊ ಆ್ಯಕ್ಚುಲಿ ನಾನು ಸೋಮವಾರನೇ ಲಕ್ಷ್ಮೀ ಪೂಜೆ ಮಾಡಲಿಲ್ಲ. ಯಾಕೆ ಅಂತಂದರೆ ನನಗೆ ಸೋಮವಾರದಿಂದನೇ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಆಮೇಲೆ ನಾನೇನು ಪ್ರಿಪ್ರೇಷನ್ಸ್ ಕೂಡ ಮಾಡ್ಕೊಂಡಿರಲಿಲ್ಲ, ಹೂವು ಹಣ್ಣು ಏನೂ ತಂದಿರಲಿಲ್ಲ. ಸೊ ಹಾಗಾಗಿ ನಾನು ಸೋಮವಾರ ಸಂಜೆ ತಂದಿಟ್ಕೊಂಡು ಬೆಳಗ್ಗೆ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡೆ. ಹಾಗಾಗಿ ನಾನು ಮಂಗಳವಾರ ಬೆಳಗ್ಗೆ 10 ಗಂಟೆ ಅಷ್ಟರೊಳಗೆ ಮಾಡಬೇಕು ಅನ್ನೋದಿದ್ದ ಕಾರಣ 10 ಗಂಟೆ ಒಳಗೆ ನಮ್ಮ ಮನೆಯವ್ರು ಆಫೀಸ್ ಕೂಡ ಹೋಗ್ತಾರೆ, ಅಷ್ಟರೊಳಗೆ ಮಾಡಬೇಕು ಅಂದ್ಕೊಂಡು ಅಷ್ಟರೊಳಗೆ ಮಾಡಿದ್ವಿ. ಅದಾದಮೇಲೆ ಅವರು ಸಂಜೆ ಆಫೀಸಿಂದ ಬಂದ ಮೇಲೆ ನಾವು ನನ್ನ ಮಗ ಮತ್ತು ನಮ್ಮ ಮನೆಯವರು ಸೇರಿಕೊಂಡು ಪಟಾಕಿ ಹಚ್ಚಿ ಖುಷಿ ಪಟ್ವಿ ಅಂತಲೇ ಹೇಳ್ಬೋದು. ಅಚ್ಚು ಸಾಕು ಬಾ ಮಗ್ನೆ, ಬೆಳಗ್ಗೆ ಹೊಡಿಯಂತೆ ಹೋಗಿ ಇದೊಂದೇ ಒಂದು ಹೊಡ್ಸ್ಬರೋಗ್ರಿ. ಇಲ್ಲಿ ನಾನು ಬುಧವಾರ ಬೆಳಗ್ಗೆ ದೇವಿರಮ್ಮನ ಆರತಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಶೇಂಗಾನ ಹುರಿದು ಬಿಟ್ಟು ಈ ಥರ ಪುಡಿ ಮಾಡಿರೋದು, ಅದೇ ರೀತಿ ಬೆಲ್ಲನೂ ಕೂಡ ಈ ಥರ ತುರಿದಿರೋದು. ಆರತಿನ ನಾವು ಬಾಳೆಹಣ್ಣಿಂದನೂ ಮಾಡ್ಕೋಬೋದು. ಅಂದರೆ ಬಾಳೆಹಣ್ಣನ್ನು ಸ್ಲೈಸ್ ಮಾಡಿಬಿಟ್ಟು ಅದ್ರ ಮೇಲೆ ತುಪ್ಪದ ಬತ್ತಿ ಇಟ್ಬಿಟ್ಟು ಅದರಿಂದ ಕೂಡ ಆರತಿ ಮಾಡ್ಬೋದು. ಮತ್ತೊಂದು ಬಂದುಬಿಟ್ಟು ಎಳ್ಳಿಂದನೂ ಮಾಡ್ಬೋದು. ಬಟ್ ನಾನಿಲ್ಲಿ ಶೇಂಗಾ ಯೂಸ್ ಮಾಡಿಕೊಂಡು ಆರತಿ ಮಾಡ್ತಾ ಇದ್ದೀನಿ, ಅಂದರೆ ಆರತಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ನಮ್ಮಲ್ಲಿ ಎಲ್ಲರಿಗೂ ಶೇಂಗಾ ಅಂದರೆ ಇಷ್ಟ ಅಲ್ವಾ. ಸೊ ಅವ್ರು ಶೇಂಗಾದ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇದು ಮಾಡ್ಕೊಳ್ಳೋದು ತುಂಬ ಈಸಿ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಕೂಡ. ನಾನು ಲಾಸ್ಟ್ ಇಯರೆಲ್ಲ ಏನು ಮಾಡ್ತಿದ್ದೆ ಅಂದರೆ ನಾನು ಹೇಳ್ದಾಗೆ ಬಾಳೆಹಣ್ಣನ್ನು ಸ್ಲೈಸ್ ಮಾಡಿಬಿಟ್ಟು ಮಾಡ್ಕೋತಾ ಇದ್ದೆ. ಬಟ್ ಇದನ್ನು ಈ ಸರಿ ನಾನು ಈ ಥರ ಟ್ರೈ ಮಾಡಲೇಬೇಕು ಅಂದ್ಕೊಂಡು ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಇದನ್ನು ಎರಡೂ ಪುಡಿ ಮಾಡಿರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಅದನ್ನು ಈ ಥರ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಇದನ್ನು ಈ ಥರ ಉಂಡೆ ಮಾಡ್ಕೋಬೇಕು. ಇದನ್ನು ಆ್ಯಕ್ಚುಲಿ 2 ಮಾಡಬೇಕು. ನೀವು ಇಲ್ಲ ನಾನು ಬೇರೆ ಮಾಡ್ಕೋತೀನಿ ಅಂದರೆ ಒಂದು ಎಳ್ಳಿಂದು ಒಂದು ಕರಿ ಎಳ್ಳು ಬೆಳ್ಳಿ ಎಳ್ಳು ಮಾಡ್ಬೋದು. ಬಟ್ ನಾನು 2 ಶೇಂಗಾದೇ ಮಾಡ್ತಾಯಿದ್ದೀನಿ. ಇದನ್ನು ಉಂಡೆ ಮಾಡ್ಕೊಂಡ್ಬಿಟ್ಟು ಶಿಖರ ಥರ ಮಾಡ್ಕೋಬೇಕಾಗತ್ತೆ. ಶಿಖರ ಥರ ಮಾಡಾದಮೇಲೆ ಮೇಲೊಂದು ಸ್ವಲ್ಪ 2 ಗುಂಡಿ ಮಾಡ್ಕೋಬೇಕು. ಯಾಕೆ ಅಂತಂದರೆ ಅಲ್ಲಿ ದೀಪ ಹಚ್ತೀವಿ. ಅದಕ್ಕೆ ನೀವು ತುಪ್ಪನಾರ ಹಾಕ್ಬೋದು ಅಥವಾ ಅಡುಗೆ ಎಣ್ಣೆನಾದರೂ ಹಾಕಿ ದೀಪ ಹಚ್ಬೋದು. ತಿನ್ನಂಗಿಲ್ಲ ದೇವ್ರದ್ದು ಕಳ್ಳ ತಿನ್ನಲಿಕ್ಕೆ ಸ್ಕೆಚ್ ಆಗ್ತಾ ಇದೆಯಾ? ದೇವ್ರಿಗೆ ಅಲ್ವಾ ತಿನ್ಬಾರ್ದು. ನಾನು ಹೇಳಿದಾಗೆ ಇಲ್ಲಿ ಶಿಖರ ಥರ ಶೇಪ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಹೋಲ್ ಮಾಡಿಟ್ಕೋತಾ ಇದ್ದೀನಿ. ಅದಾದಮೇಲೆ ಇಲ್ಲಿ 2 ನಾನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೀವು ಬೇಡ ಅಂತಂದರೆ 2 ಶೇಂಗಾದೇ ಬೇಡ, ಬೇರೆ ಮಾಡಿದ್ರೆ ನೀವು ಒಂದು ಎಳ್ಳಿಂದ ಒಂದು ಶೇಂಗಾದ ಮಾಡ್ಕೋಬೋದು. ಅದಾದಮೇಲೆ ಇದಕ್ಕೆ ಒಂದು ಬ್ಲೌಸ್ ಪೀಸ್ನ ಇಟ್ಬಿಟ್ಟು ಇದಕ್ಕೂ ಕೂಡ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನನ್ನ ಮಗ ವಿಡಿಯೋ ಮಾಡ್ಕೋತಾ ಇದ್ನಲ್ವ. ಸೊ ಹಾಗಾಗಿ ಇಲ್ಲಿ ತಲೆ ತಿಂತಾ ಇದ್ದಾನೆ. ಮೇಲ್ಗಡೆ ಯಾಕೆ ಗುಂಡಿ ಮಾಡಿದ್ಯಾ, ಫ್ಲ್ಯಾಟ್ ಮಾಡು, ಅದನ್ನು ಪ್ರೆಸ್ ಮಾಡು ಅಂತ ಹೇಳ್ಬಿಟ್ಟು ತಲೆ ತಿಂತಾ ಇದ್ದಾನೆ ನನಗೆ. ನಾನಿಲ್ಲಿ ಕೆರ್ಕಪ್ಪನ್ನು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಮೈದಾ ಮತ್ತು ಅರಿಶಿನ ಯೂಸ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾವು ಇದರಿಂದ ಮಾಡೋದಿಲ್ಲ, ನಾವು ಸಗಣಿ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಹಳ್ಳಿ ಕಡೆ. ಬಟ್ ನಮ್ಮ ಬೆಂಗಳೂರಲ್ಲಿ ಸಗಣಿ ಹುಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಸಿಗೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮಾರ್ಕೆಟಲ್ಲಿ ಏನಾದರೂ ಸ್ವಲ್ಪ ಸಿಗ್ಬೋದು, ಬಟ್ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಹುಡ್ಕೋಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಅರಿಶಿನ ಮತ್ತು ಮೈದಾ ಯೂಸ್ ಮಾಡಿಕೊಂಡೇ ಮಾಡಿದ್ದೀನಿ. ಬಟ್ ಅದೇ ನಾನು ಹೇಳ್ದಂಗೆ ಹುಲ್ಗಳು ಯಾವುದು ಸಿಗೋದಿಲ್ಲ ಅಲ್ವಾ. ಲಾಸ್ಟ್ ಇಯರ್ ನನಗೆ ಸಗಣಿ ಮತ್ತು ಹುಲ್ಗಳೆಲ್ಲ ಸಿಕ್ಕಿತ್ತು. ಯಾಕೆಂದರೆ ನಾವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಅಲ್ಲಿ ನನಗೆ ಈಸಿಯಾಗಿ ಬರುವಾಗ ಆನ್ ದ ವೇ ಬರುವಾಗ ನಾವು ಕಿತ್ಕೊಂಡು ಬಂದಿದ್ದರಿಂದ ನಾನು ಲಾಸ್ಟ್ ಇಯರ್ ಸಗಣಿಯಿಂದನೇ ಮಾಡ್ಕೊಂಡಿದ್ದೆ. ಬಟ್ ಈ ಸರಿ ನನಗೆ ಯಾವುದೇ ಥರ ಸಿಕ್ಕಿಲ್ಲ, ಸೊ ಹಾಗಾಗಿ ಮಾಡ್ಕೊಂಡಿಲ್ಲ. ಅದಾದಮೇಲೆ ನಾನು ಇಲ್ಲಿ ಪಾಯಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ.
ಪಾಯಸ ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ. ಇದರಲ್ಲೇನು ಅಷ್ಟೊಂದು ಸ್ಪೆಷಲ್ ಏನು ಇಲ್ಲ ಹೇಳೋ ಅಂಥದ್ದು, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾರ್ಮಲ್ ಗಸಗಸೆ ಮತ್ತು ಕಾಯಿ ಅಕ್ಕಿ ಸ್ವಲ್ಪ ನೆನೆಸಿರೋ ಅಕ್ಕಿನ ರುಬ್ಬಿಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಕರಗಿಸಿರೋ ಬೆಲ್ಲ ಹಾಕಿ ಹಾಲು ಹಾಕಿ ಇದನ್ನು ಕುದಿಸಿಟ್ರೆ ಪಾಯಸ ರೆಡಿ ಆಯಿತು. ಗಸಗಸೆ ಪಾಯಸ ನಮ್ಮನೆಯವ್ರಿಗೆ ತುಂಬ ಇಷ್ಟ ಮತ್ತು ನನ್ನ ಮಗನಿಗೂ ಕೂಡ ಇಷ್ಟ. ಸೊ ಹಾಗಾಗಿ ನಾನು ಹೋಳಿಗೆ ಮಾಡಲಿಕ್ಕೆ ಹೋಗಲಿಲ್ಲ. ನಾವಿರೋದು 3 ಜನಕ್ಕೆ ಹೋಳಿಗೆ ಮಾಡಿದ್ರೆ ಸುಮ್ಮನೆ ಕೆಲಸ ಜಾಸ್ತಿ, ತಿನ್ನೋದು ಒಂದೊಂದು. ಸೊ ಹಾಗಾಗಿ ಪಾಯಸನೇ ಮಾಡಿಕೊಂಡೆ. ಇಲ್ಲಿ ನೋಡಿ, ಅಲ್ಲಿ ಅಮ್ಮ ಹಬ್ಬದ ದಿನ ಪೂಜೆ ಆಗ್ತಾ ಇದೆ ಅಂದರೆ ನನ್ನ ಮಗ ಅದನ್ನೆಲ್ಲ ತಲೆ ಕೆಡಿಸ್ಕೊಂಡಲ್ಲೇ ಅವ್ನ ಪಾಡಿಗೆ ಅವ್ನು ಡ್ರಾಯಿಂಗ್ ಮಾಡ್ತಾ ಕೂತ್ಕೊಂಡಿದ್ದಾನೆ. ಅವನು ಹಂಪಿಲಿರುವಂಥ ಒಂದು ಕಲ್ಲಿನ ರಥಚಿತ್ರ ಬಿಡಿಸ್ತಾ ಇದ್ದಾನೆ. ಅವನಿಗೆ ಅಷ್ಟು ಅಂದರೆ ತುಂಬ ದಿನ ಆಯಿತು ಅದನ್ನು ಇನ್ಕಂಪ್ಲೀಟ್ ಮಾಡ್ಕೊಂಡಿದ್ದ. ಸೊ ಇವತ್ತು ರಜಾ ಇದೆ ಅಲ್ವಾ, ಕಂಪ್ಲೀಟ್ ಮಾಡ್ಕೊ ಅಂತ ಹೇಳಿದ್ದಕ್ಕೆ ಅವನು ಅದನ್ನು ಕೂತ್ಕೊಂಡು ಕಂಪ್ಲೀಟ್ ಮಾಡ್ಕೋತಾ ಇದ್ದ. ಪಾಪ ಅವನು ನಾವೇ ಹೇಳಿದ್ದಕ್ಕೆ ಅವ್ನು ಮಾಡ್ದ, ಬಟ್ ಪೂಜೆಗೆ ಬಾರೋ ಅಂತ ಕರೆದ್ರೂ ಬರ್ತಾ ಇರಲಿಲ್ಲ. ಅವನು ಹಾಗೆ ಡ್ರಾಯಿಂಗಿಗೆ ಕುತ್ಕೊಂಡ್ಬಿಟ್ರೆ ಅವನು ಅಷ್ಟು ಈಸಿಯಾಗಿ ಹೇಳಲ್ಲ, ಕೂತ್ಕೊಳ್ಳೋ ತನಕ ಪದೇ ಕೂತ್ಕೊಳ್ಳಲ್ಲ. ಕೂತ್ಕೊಂಡ್ರೆ ಯಾವುದೂ ಬೇಡ ಅವನಿಗೆ. ಆ ಥರ ಆ ಸಂಡೇ ಹೋಲ್ ಡೇ ಬರೀ ಅವ್ನು ಡ್ರಾಯಿಂಗ್ ಮಾಡ್ಕೊತಾನೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ನಮ್ಮ ಮನೆಯವರು ಪೂಜೆ ಎಲ್ಲ ಮಾಡಿಕೊಟ್ರು. ನಾನು ಅದಕ್ಕೆಲ್ಲ ಎಡೆ ಎಲ್ಲ ನಾನು ಮಾಡಿಕೊಟ್ಟೆ. ನನ್ನ ಮಗ ಬಂದುಬಿಟ್ಟು ಕೆರ್ಕಪ್ಪನ್ನ ನಾನು ಎಲ್ಲೆಲ್ಲಿ ಇಡ್ಲಿಕ್ಕೆ ಹೇಳ್ತಾ ಇದ್ನೋ ಅವ್ನು ತೊಗೊಂಡು ಬಂದು ಅಲ್ಲೆಲ್ಲಿ ಇಡ್ತಾ ಇದ್ದ. ನಾನು ಹೇಳ್ದೆ ಒಲೆ ಹತ್ರ ಇಡು ಅಂತ. ಅವನು ಚಿಕ್ಕವನಲ್ವ, ಸೊ ಅದು ಎಲೆ ಎಲ್ಲ ಸಿಗಿಸ್ಕೊಂಡು ತಗೊಳಕ್ಕೆ ಬರ್ತಿರ್ಲಿಲ್ಲ. ಅವರಪ್ಪ ಕೂಡ ಅವನಿಗೆ ಹೆಲ್ಪ್ ಮಾಡ್ತಾಯಿದ್ರು. ಕೆರ್ಕಪ್ಪನ್ನೆಲ್ಲ ಇಟ್ಟಾದಮೇಲೆ ನಾವು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಊಟಕ್ಕೆ ನಾನು ಬೀನ್ಸಿನ ಪಲ್ಯ, ಅನ್ನ ಸಾಂಬಾರು ಅಂದರೆ ಹೋಳಿಗೆ ಸಾಂಬಾರನ್ನೇ ಮಾಡ್ಕೊಂಡಿದ್ದೆ ನಾನು. ಹೇಗೆ ನಾವು ಹೋಳಿಗೆ ಮಾಡಿದಾಗ ಹೋಳಿಗೆ ಸಾರು ಮಾಡ್ತೀವಲ್ಲ ಆ ಥರನೇ ಮಾಡಿದ್ದೆ, ಬಟ್ ಹೋಳಿಗೆ ಮಾಡಿರಲಿಲ್ಲ ಅಷ್ಟೇ. ಅದಾದಮೇಲೆ ಮಾಮೂಲಿ ಹಪ್ಪಳ ಮತ್ತು ಬಜ್ಜಿ ಮಾಡಿಕೊಂಡೆ. ಚಿತ್ರಾನ್ನ ಕೂಡ ಬೆಳಗ್ಗೆ ಗೊಜ್ಜು, ನನ್ನ ತಿಂಡಿಗೆ ಅಂತ ಚಿತ್ರಾನ್ನದ ಗೊಜ್ಜು ಮಾಡಿದ್ದೆ. ಸೊ ಅದನ್ನು ಕಲಿಸ್ಕೊಂಡಿದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಬಂದು ನಾವು ಸಂಜೆ ಆದಮೇಲೆ ದೀಪಗಳನ್ನೆಲ್ಲ ಹಚ್ಚಿಬಿಟ್ಟು ಇಲ್ಲಿ ರೆಡಿ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಮಕ್ಕಳದು ಪಟಾಕಿ ಸಂಭ್ರಮ ಸ್ಟಾರ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಅವ್ರು ಆಲ್ರೆಡಿ ಪಟಾಕಿ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಬೇಗ ಬಾಮ್ ದೀಪ ಇಡು, ಯಾಕೆ ಅಂತ ಅಂದರೆ ಅಲ್ಲಿ ಹಚ್ಕೋಬೇಕಲ್ಲ ಪಟಾಕಿ, ಉದಿನ ಕಡ್ಡಿ ಎಲ್ಲ ಹಚ್ಕೋಬೇಕಿತ್ತಲ್ವ. ಸೊ ಹಾಗಾಗಿ ಅರ್ಜೆಂಟ್ ಮಾಡ್ತಾಯಿದ್ರು, ಬೇಗ ಬಾಮ್ ದೀಪ ಇಡು, ನಾವು ಪಟಾಕಿ ಹಚ್ಚಬೇಕು ಅಂತ ಹೇಳಿಬಿಟ್ಟು. ಸೊ ನೋಡ್ಕೊಳ್ಳಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ, ಅಲ್ಲಿ ಆಚೆ ಕಡೆ ಒಂದು 2-3 ಜನ ಇದ್ದರು. ಅದ್ರ ಜೊತೆಗೆ ಇಲ್ಲಿ ಒಳಗಡೆ ಎಲ್ಲ ಸೇರ್ಕೊಂಡಿದ್ದಾರೆ ಪಟಾಕಿ ಟಚ್ ಮಾಡಲಿಕ್ಕೆ, ಅಂದರೆ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡಲಿಕ್ಕೆ. ಸೊ ಆಗಿತ್ತು ದೀಪಾವಳಿಯ, ನಮ್ಮ ಮನೆಯ ದೀಪಾವಳಿ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದೇ ಥರ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು.